ನಮಸ್ಕಾರ ಮಕ್ಕಳೇ. ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ ಶೈಕ್ಷಣಿಕ ಆಯ್ಕೆಗಳು ಮಾಲಿಕೆಯಲ್ಲಿ ನೀವು ಹಿಂದಿನ ಸಂಚಿಕೆಯಲ್ಲಿ ಸರ್ಕಾರಿ ದೃಶ್ಯಕಲಾ ಕಾಲೇಜು ಅಥವಾ ಕಾವಾ ಎಂಬ ಸಂಸ್ಥೆಯ ಬಗ್ಗೆ ತಿಳಿದಿರಿ. ಮೈಸೂರಿನಲ್ಲಿ ಇನ್ನೊಂದು ಸಂಸ್ಥೆ ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಥವಾ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಎಂಬ ಒಂದು ವಿಶಿಷ್ಟವಾದ ಸಂಸ್ಥೆ ಇದೆ. ಇದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಜಿಟಿಟಿಸಿ ಅಥವಾ ಸರ್ಕಾರಿ ಉಪಕರಣಾಗಾರ ಎಂಬ ಸಂಸ್ಥೆಯಲ್ಲಿ ಅನೇಕ ಡಿಪ್ಲೊಮೊ ಕೋರ್ಸ್ಗಳು ನಡೆಸಲ್ಪಡುತ್ತವೆ. ಇವುಗಳಿಗೆ ವಿದ್ಯಾರ್ಹತೆ 10ನೇ ತರಗತಿಯಲ್ಲಿ ಪಾಸ್ ಆಗಿರುವಂತಹುದು. ಇದರ ಅವಧಿ 4 ವರ್ಷಗಳು, ಅಂದರೆ 3 ವರ್ಷ ಡಿಪ್ಲೊಮೊ ಹಾಗೂ 1 ವರ್ಷದ ಇಂಟರ್ನ್ಶಿಪ್, ಅಂದರೆ ಯಾವುದಾದರೂ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಅದಕ್ಕೆ ಸುಮಾರು 8,000 ಪ್ರತಿ ಮಾಹೆ ಸ್ಟೈಪಂಡ್ ಕೊಡುತ್ತಾರೆ. ಇಲ್ಲಿ ನಡೆಸುವ ಡಿಪ್ಲೊಮೊ ಕೋರ್ಸ್ಗಳು ಬಹಳ ವಿಶಿಷ್ಟವಾದವು. ಟೂಲ್ ಅಂಡ್ ಡೈ ಮೇಕಿಂಗ್, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಮೆಕ್ಯಾಟ್ರಾನಿಕ್ಸ್, ಇಲೆಕ್ಟ್ರಿಕಲ್ ಹಾಗೂ ಇಲೆಕ್ಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಆಟೋಮೇಷನ್, ರೋಬೋಟಿಕ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಈ ವಿಷಯಗಳಲ್ಲಿ ಡಿಪ್ಲೊಮೊ ಕೋರ್ಸ್ಗಳು ನಡೆಸಲ್ಪಡುತ್ತವೆ. ಈ ಡಿಪ್ಲೊಮೊಗಳಲ್ಲಿ ಬೋಧಿಸಲಾಗುವ ವಿಷಯಗಳು ಮುಖ್ಯವಾಗಿ ಇಂಜಿನಿಯರಿಂಗ್ ಡ್ರಾಯಿಂಗ್, ಪ್ರೊಡಕ್ಷನ್ ಟೆಕ್ನಾಲಜಿ, ಹೀಗೆ ಅನೇಕ ವಿಷಯಗಳಿವೆ. ಜೊತೆಗೆ ಸಾಫ್ಟ್ವೇರ್ ಸ್ಕಿಲ್ಸ್ ಮತ್ತು ಜೀವನ ಕೌಶಲ್ಯಗಳು, ಸಂವಹನ ಕಲೆ, ಪರಿಸರ ವಿಜ್ಞಾನ, ಕೈಗಾರಿಕಾ ಭೇಟಿಗಳು, ಉದ್ಯಮಶೀಲ ಕೌಶಲ್ಯಗಳು, ಹೀಗೆ ಅನೇಕ ಉಪಯುಕ್ತ ವಿಷಯಗಳನ್ನು ಕಲಿಸಲಾಗುತ್ತದೆ. ಇದರ ಮುಖ್ಯ ವಿಶೇಷತೆ ಎಂದರೆ 80% ಪ್ರಾಕ್ಟಿಕಲ್ಸ್ ಇದ್ದು ಕೇವಲ 20% ಥಿಯರಿ ಇರುತ್ತದೆ. ಜಿಟಿಟಿಸಿ ಮೈಸೂರು ಅಥವಾ ಉಪಕರಣಾಗಾರ 1992ರಲ್ಲಿ ಆರಂಭವಾಯಿತು. ಇದು ಬೆಳಗೊಳ ಕೈಗಾರಿಕಾ ಪ್ರದೇಶ KRS ರಸ್ತೆಯಲ್ಲಿ ಇದೆ. ಇದರ ಸಂಪರ್ಕ ಸಂಖ್ಯೆಯನ್ನು ನೀಡಿದ್ದೇವೆ. ತಾವು ಈ ನಂಬರಿನಲ್ಲಿ ಸಂಪರ್ಕ ಮಾಡಿ ಹೆಚ್ಚಿನ ವಿವರಗಳನ್ನು ಪಡೆಯಬಹುದು. ನಮಸ್ಕಾರ ಮಕ್ಕಳೇ. ಈಗ ಈ ಸ್ಲೈಡ್ ಅಲ್ಲಿ ಜಿಟಿಟಿಸಿ ಅಥವಾ ಟೂಲ್ ರೂಮ್ ವಿಶೇಷತೆ ಏನು, ಇತರೆ ಸಂಸ್ಥೆಗಳಿಂದ ಹೇಗೆ ಭಿನ್ನ ಆಗಿದೆ, ಜಿಟಿಟಿಸಿ ಅಲ್ಲಿ ಏನ್ ಮಾಡ್ತಾರೆ, ಕೋರ್ಸ್ ಮುಗಿದ ನಂತರ ಏನ್ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಈಗ ಮೊದಲನೇದಾಗಿ ಜಿಟಿಟಿಸಿ ಅಂದ್ರೆ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಏನ್ ಹೇಳ್ತಾರೆ, ಅದು ಒಂದು ಟೂಲ್ ರೂಮ್. ಟೂಲ್ ರೂಮ್ ಅಂದ್ರೆ ಸಾಮಾನ್ಯ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಚ್ಚುಗಳ ತಯಾರಿಕೆ ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಈ ಅಚ್ಚುಗಳು ಅಂದ್ರೆ ನಿಮ್ ಮನಸ್ಸೊಳಗೆ ಏನ್ ಬರ್ಬೋದು, ಫಸ್ಟ್ ಸಕ್ಕರೆ ಅಚ್ಚು ಅಂತ ಗೊತ್ತಲ್ವಾ. ಈಗ ಒಂದ್ ಸಿಂಪಲ್ ಆಗಿರೋ ಸಕ್ಕರೆ ಅಚ್ಚು ಮಾಡೋದಕ್ಕೆ ಏನ್ ಮಾಡ್ತಾರೆ, ಒಂದ್ ಮಣೆನಲ್ಲಿ ಆ ಆಕೃತಿನ ಕೆತ್ತಿ ಅದ್ರ ಮೇಲೆ ಪಾಕ ಹೊಯ್ದು ಅದು ಅಚ್ಚು. ಅದು ಬರ್ತಾ ಕಾಂಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ ಒಂದ್ ಮಂಟಪದ ಸಕ್ಕರೆ ಅಚ್ಚು ಮಾಡ್ಬೇಕಂದ್ರೆ ಅದಕ್ಕೆ 4 ಪೀಸ್ ಇರ್ಬೇಕಾಗುತ್ತೆ. 4 ಪೀಸ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಪಾಕ ಸುರಿದು ಎಲ್ಲ ಮಾಡ್ತಾರೆ. ಸೊ ಅಚ್ಚುಗಳು ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಮೆಟಲ್ದು ಮಾಡ್ಬೇಕು, ಮತ್ತೊಂದು ಪ್ಲಾಸ್ಟಿಕ್ ಮಾಡ್ಬೇಕು. ನಾವು ದಿನನಿತ್ಯ ಏನೇನು ಉಪಯೋಗಿಸ್ತೀವಿ, ಫಾರ್ ಎಕ್ಸಾಂಪಲ್ ಟೂತ್ ಬ್ರಷ್ ಇರ್ಬೋದು, ಇದೆಲ್ಲ ಮಾಡೋದಕ್ಕೆ ಅಚ್ಚುಗಳು ಬೇಕಾಗ್ತದೆ. ಅದಕ್ಕೆ ಪ್ಲಾಸ್ಟಿಕ್ ಆದ್ರೆ ಅದಕ್ಕೆ ಮೌಲ್ಡ್ಸ್ ಅಂತಾರೆ, ಮೆಟಲ್ಗಾದ್ರೆ ಡೈಸ್ ಅಂತಾರೆ. ಸೊ ಇದ್ರ ಬಗ್ಗೆ ತಂತ್ರಜ್ಞಾನ ಏನಿದೆ ಅದು ಈ ಟೂಲ್ ರೂಮ್ ಅಲ್ಲಿ ಸಿಗುತ್ತೆ.
ಈ ಪರ್ಟಿಕ್ಯುಲರ್ಲಿ ಟೂಲ್ ರೂಮ್ ಬೇರೆ ಕಡೆಗಿಂತ ಯಾವ ತರ ಭಿನ್ನ ಆಗಿದೆ ಅಂತಕ್ಕಂಥದ್ದು ನೋಡೋಣ. ಮೊದಲನೇದಾಗಿ ಈ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಏನಿದೆ, ಬೇರೆ ಡಿಪ್ಲೊಮೊ ಕಾಲೇಜ್ಗಳಲ್ಲಿ 20 ವರ್ಸಸ್ 80 ಇದ್ರೆ ಇಲ್ಲಿ 80 ವರ್ಸಸ್ 20. ಈಚಿನ ದಿನಗಳು ಚೇಂಜ್ ಆಗಿರ್ಬೋದು. ಅಂದ್ರೆ ಪ್ರಾಕ್ಟಿಕಲ್ಗೆ ಓರಿಯೆಂಟೇಶನ್ ತುಂಬಾ ಜಾಸ್ತಿ ಇರುತ್ತೆ. ಇದು ಟೂಲ್ ರೂಮ್ ನ ವಿಶೇಷತೆ ಅಂತ ಹೇಳ್ಬೋದು. ಮತ್ತೆ ಟೂಲ್ ರೂಮ್ ಅಲ್ಲಿ ಏನ್ ಮಾಡ್ತಾರೆ? ಈಗ ನೀವು ಅಕಸ್ಮಾತ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಥವಾ ಇನ್ನಿತರ ಯಾವ ಕೋರ್ಸ್ ಇಲ್ಲಿ ಮುಂಚಿನ ಸ್ಲೈಡ್ ಅಲ್ಲಿ ನೋಡಿದೀರಾ, ಅದು ಸೇರ್ಕೊಂಡ್ರೆ ಈ ಟೂಲ್ ರೂಮ್ ಅಂದ್ರೆ ಇಲ್ಲಿ ಒಂದು ಬೇರೆ ಡಿಪ್ಲೊಮೊಗಿನ ಒಂದು ಸ್ವಲ್ಪ ಭಿನ್ನ. ಇಲ್ಲಿ ಸರ್ವಿಸ್ ಸೆಂಟರ್ ಮತ್ತೆ ಟ್ರೈನಿಂಗ್ ಸೆಂಟರ್ ಅಂತ 2 ವಿಭಾಗ ಇರುತ್ತೆ. ಸರ್ವಿಸ್ ಸೆಂಟರ್ ಅಂದ್ರೆ ಫ್ಯಾಕ್ಟ್ರಿ ತರನೇ. ಈಗ ನಿಮ್ಗೆ MBBS ಕೋರ್ಸ್ ಮಾಡ್ಬೇಕಾದ್ರೆ ಹಾಸ್ಪಿಟಲ್ ಇರಲೇಬೇಕು ಅಂತ ಹೆಂಗ್ ಹೇಳ್ತಾರೆ, ಅದೇ ರೀತಿ ಟೆಕ್ನಿಕಲ್ ಎಜುಕೇಶನ್ ಅದರಲ್ಲೂ ವಿಶೇಷವಾಗಿ ಟೂಲ್ ರೂಮ್ ಬಗ್ಗೆ ಟ್ರೈನಿಂಗ್ ಕೊಡ್ಬೇಕಂದ್ರೆ ಒಂದು ಇಂಡಸ್ಟ್ರಿ ಇರಲೇಬೇಕು ಅಂತಕ್ಕಂಥದ್ದು ನಮ್ಮ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ಇಂಡಸ್ಟ್ರಿ ಸೈಡ್ ಅಲ್ಲಿ ಏನಾಗುತ್ತೆ, ಬೇರೆ 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 ಕಸ್ಟಮರ್ಸ್, ಡಿಫ್ರೆಂಟ್ ಕಸ್ಟಮರ್ಸ್ ಇಂದ ನಾವು ಆರ್ಡರ್ಸ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ ಇವ್ರುಗಳೆಲ್ಲ ಅಬ್ಸರ್ವ್ ಮಾಡ್ತಾರೆ. ಟ್ರೈನೀಸ್ ಏನೇನು ಇದಾರೆ ಅವ್ರಿಗೆ ರೆಗ್ಯುಲರ್ ಪಾಠ ಪ್ರವಚನದ ಜೊತೆಗೆ ಇಲ್ಲಿ ಬಂದು ವಿಸಿಟ್ ಮಾಡಿ ಆಕ್ಚುಲ್ ಆಗಿ ಹೇಗೆ ಅವ್ರು ಕಲ್ತಿದ್ದು ಹೇಗೆ ಉಪಯೋಗ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಬ್ಸರ್ವೇಷನ್ ಮಾಡ್ತಾರೆ. ಈ ರೀಸನ್ಗೋಸ್ಕರನೇ ನಮ್ಮಲ್ಲಿ ಈ ಮುಂದೆ ಹೇಳ್ತೀವಲ್ಲ ಉದ್ಯೋಗ ಅವಕಾಶದ ಬಗ್ಗೆ ಇಲ್ಲಿ ಯಾವಾಗ್ಲೂ 100% ಉದ್ಯೋಗ ಸಿಕ್ಕೇ ಸಿಗುತ್ತೆ ಅಂತ. ಇದರಲ್ಲಿ ಬೇರೆ ಡಿಪ್ಲೊಮಾ ಕೋರ್ಸ್ ಅಲ್ಲಿ 3 ವರ್ಷ ಇದ್ರೆ ನಮ್ಮಲ್ಲಿ 4 ವರ್ಷ. 4ನೇ ವರ್ಷ 3ನೇ ವರ್ಷ ಕಳೀತಾ ಇದ್ದಂಗೆನೆ 4ನೇ ವರ್ಷಕ್ಕೋಸ್ಕರ ಬೇರೆ ಬೇರೆ ಇಂಡಸ್ಟ್ರಿ ಅವರೆಲ್ಲ ಬಂದು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾರೆ 1 ವರ್ಷ ಟ್ರೈನಿಂಗ್ಗೋಸ್ಕರ. ಆ ಟ್ರೈನಿಂಗ್ ಅದರಲ್ಲಿ 8,000 ರೂಪಾಯಿ ತಿಂಗಳಿಗೆ ಅಂತ ಸ್ಟೈಫಂಡ್ ಕೂಡ ಕೊಡ್ತಾರೆ. ಇದು ಮಾತ್ರ ತುಂಬಾ ವಿಶೇಷ. ಸೊ ನೀವು ಏನ್ ಫೀಸ್ ಕಟ್ಟಿರ್ತೀರಾ ಅದೆಲ್ಲ ವಾಪಸ್ ಬಂದ್ಬಿಡುತ್ತೆ 1 ವರ್ಷದಲ್ಲಿ. ಅದು ತುಂಬಾ ಅಡ್ವಾಂಟೇಜ್. ಏನಕ್ಕೆ ಇಷ್ಟೊಂದು ಮಹತ್ವ ಟೂಲ್ ರೂಮ್ಗೆ ಅಂದ್ರೆ, ಇದು ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ಟೂಲ್ ರೂಮ್ ಹುಡುಗರಿಗೆ. ಈಗ ನಾನು ಆಗ್ಲೇ ಹೇಳ್ದೆ, ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನ್ ನೋಡ್ತೀರಾ, ಒಂದು ಟೂತ್ ಬ್ರಷ್ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಪ್ಲಾಸ್ಟಿಕ್ ಪಾರ್ಟ್ಸ್ ಇರ್ಬೋದು, ಮೆಟಲ್ ಪಾರ್ಟ್ಸ್ ಇರ್ಬೋದು, ಏನೇ ಆದ್ರೂ ಅದಕ್ಕೊಬ್ಬ ಹಿಂದೆ ಟೂಲ್ ಅಂಡ್ ಡೈ ಮೇಕರ್ ಇರ್ತಾನೆ. ಅದರಿಂದಾಗಿ ನೀವು ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ನೀವು ಜೀವನದಲ್ಲಿ ಪ್ರತಿದಿನ ದೈನಂದಿನ ಜೀವನದಲ್ಲಿ ಕನೆಕ್ಟ್ ಆಗ್ಬೋದು. ಹಂಗಾಗಿ ಇದೊಂದು ವಿಶೇಷ. ಮತ್ತೊಂದೇನಂದ್ರೆ, ಬೇರೆ ತರ ಮಾಸ್ ಪ್ರೊಡಕ್ಷನ್ ಯೂನಿಟ್ಗಳು ಇದ್ದಂಗೆ ಇಲ್ಲಿ ಬೋರ್ ಇರಲ್ಲ, ಬೋರ್ಡಮ್ ಇರೋದಿಲ್ಲ. ಯಾಕಂದ್ರೆ ಪ್ರತಿದಿನ ಹೊಸ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ನೀವು ಮಾಸ್ ಪ್ರೊಡಕ್ಷನ್ ಬಗ್ಗೆ ಚಾರ್ಲಿ ಚಾಪ್ಲಿನ್ ಮೂವಿ ಎಲ್ಲ ನೋಡಿರ್ಬೋದಲ್ವಾ, ಮಾಡರ್ನ್ ಟೈಮ್ಸ್ ಅಂತ. ಆ ಒಂದು ಇದಕ್ಕೆ ನಮ್ದು ಒಳಪಡಲ್ಲ. ಯಾಕೆಂದ್ರೆ ಪ್ರತಿದಿನನೂ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಟೀಮು ಚಂದ್ರಯಾನ ಪಾರ್ಟ್ಸ್ ಮಾಡ್ತು, ಆಮೇಲೆ ಈ LML ಸ್ಕೂಟರ್ ಪಾರ್ಟ್ಸ್ ಮಾಡ್ತು, ಹಾರ್ಟ್ ವಾಲ್ ಮಾಡ್ತು. ಈ ರೀತಿ ಬೇರೆ ಬೇರೆ ಕಸ್ಟಮರ್ಸ್ ಬರ್ತಾ ಇರೋದ್ರಿಂದ, ಮತ್ತೆ ಇಲ್ಲಿ ನಿಮ್ಗೆ ಎಂತವ್ರು ಇಲ್ಲಿ ಸೇರ್ಕೋಬೇಕು ಅಂದ್ರೆ ಯಾರಿಗೆ ತುಂಬಾ ಚಾಲೆಂಜ್ ಇಷ್ಟ ಆಗುತ್ತೆ ಅಂತವ್ರು ಸೇರ್ಕೊಳ್ಬೇಕು. ಅಂತವ್ರಿಗೆ ಇದು ತುಂಬಾ ಚೆನ್ನಾಗಿರೋ ಒಂದು ಸಂಸ್ಥೆ ಆಗುತ್ತೆ. ತುಂಬಾ ದೊಡ್ಡ ಒಂದು ಉನ್ನತಿಯನ್ನ ಕಂಡ್ಕೊಳ್ಬೋದು. ಇಷ್ಟು ಹೇಳ್ತೀನಿ. ನಿಮ್ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಬೇಕಾದ್ರೆ ನಮ್ಮ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ. ನೀವು ತಾಂತ್ರಿಕ ಶಿಕ್ಷಣ ಅಂದರೆ ಡಿಪ್ಲೊಮೊ ಅಥವಾ BE ಇಂಜಿನಿಯರಿಂಗ್, ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಯ್ಕೆ ಮಾಡುವಾಗ ವಿಜ್ಞಾನ ಹಾಗೂ ಗಣಿತ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇರಲೇಬೇಕು.
ಅದರ ಜೊತೆಗೆ ಕೆಲವು ಕೌಶಲ್ಯಗಳು ಇರಬೇಕಾಗುತ್ತದೆ. ಅವುಗಳೆಂದ್ರೆ ಸೈಂಟಿಫಿಕ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್ ಹಾಗೂ ಸ್ಪೇಷಿಯಲ್ ರೀಸನಿಂಗ್. ಈಗ ಸ್ಪೇಷಿಯಲ್ ರೀಸನಿಂಗ್ ಬಗ್ಗೆ ನಿಮಗೆ ಕೆಲವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಮುಂದಿನ ಸ್ಲೈಡ್ಗಳಲ್ಲಿ ನೀವು ಇದರ ಬಗ್ಗೆ ತಿಳಿಯಬಹುದು.